ಹಾಯ್, ಇವತ್ತಿನ ರೀಡಿಂಗ್ ನೀವು ಯಾವ ಲೈಫ್ ಲೆಸನ್ನ ಕಲಿಬೇಕು, ನೀವು ಹೇಗಿರಬೇಕು ಲೈಫಲ್ಲಿ, ಈ ಲೈಫಲ್ಲಿ ಏನು ಪಾಠವನ್ನು ಕಲಿಬೇಕು, ಹೇಗೆ ಎಚ್ಚೆತ್ಕೊಳ್ಬೇಕು, ಅದರಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಯೂನಿವರ್ಸ್ ಈ ಕಾರ್ಡ್ಸ್ ಮುಖಾಂತರ ತಿಳಿಸ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ಯಾವ ಎನರ್ಜಿ ಬರ್ತಾ ಇದೆ ಅಂತಂದರೆ, ನೀವು ಎಮೋಷನ್ಸ್ಗಳಿಗೆ ಕೊಡ್ತಾ ಇಲ್ಲ. ಅಂದರೆ ನಿಮಗೆ ಏನೇ ಒಂದು ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು, ಯಾವುದೇ ನೋವುಗಳಿದ್ರೂ ಕೂಡ ಎಲ್ಲವನ್ನೂ ಹೈಡ್ ಮಾಡ್ಕೊಳ್ತೀರಾ. ಯಾವುದನ್ನು ಕೂಡ ತುಂಬ ಎಕ್ಸ್ಪ್ರೆಸ್ ಅನ್ನೋಂಥದ್ದು ಮಾಡೋದೇ ಇಲ್ಲ. ಬರೀ ನೀವು ವರ್ಕ್ ಅಂತ ವರ್ಕಿಗೆ ತುಂಬ ಪ್ರಯಾರಿಟೈಸ್ ಮಾಡ್ತಾ ಇರೋವಂಥದ್ದು. ಅಂದರೆ ಫ್ಯಾಮಿಲಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಥವಾ ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಎಮೋಷನ್ಸ್ನ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಕೇವಲ ವರ್ಕ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋವಂಥದ್ದು. ಅಂದರೆ ಮೈಂಡನ್ನ ಅದೇ ಥರ ಸೆಟಪ್ ಕೂಡ ಮಾಡ್ಕೊಂಡಿದ್ದೀರಾ. ಇಲ್ಲ, ನನಗೆ ಎಮೋಷನ್ಸ್ಗಳಿಗೆ ಯಾವುದೇ ಜಾಗ ಇಲ್ಲ, ನಾನು ವರ್ಕ್ ಮಾಡಬೇಕು, 24 hours ಆದರೂ ಸರಿನೇ ಅದನ್ನು ವರ್ಕ್ ಮಾಡಬೇಕು, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಸೊ ನನ್ನನ್ನು ನಾನು ರಿಚ್ ಆಗಿ ನೋಡ್ಕೊಳ್ಬೇಕು ಅಂದರೆ ಆ ಥರ ಇಡೀ ನನ್ನ ಫ್ಯಾಮಿಲಿಯನ್ನು ಅದೇ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋಂಥದ್ದು. ಸೊ ಇದು ಹೇಗಾಗುತ್ತೆ ಅಂತಂದರೆ, ನಿಮ್ಮ ಎಮೋಷನ್ಸ್ಗಳನ್ನ ಸೈಡಿಗೆ ಇಟ್ಕೊಂಡಾಗ ಕೇವಲ ವರ್ಕ್ ಅಂತ ಇದ್ದಾಗ ನೀವು ಹೆಲ್ತ್ ನಿಮ್ಮ 100% ನಿಮ್ಮ ಹೆಲ್ತ್ ಹಾಳಾಗೇ ಆಗುತ್ತೆ. ಸೊ ಈಗ ಅಕಸ್ಮಾತ್ ನೀವು ಈಗ ಒಂದು ಏಜಲ್ಲಿ ಇದ್ರಿ, ಇನ್ನೂ ಚಿಕ್ಕ ವಯಸ್ಸಲ್ಲಿ ಅಂತಂದರೆ, ಸೊ ಈಗ ನಡಿಬೋದು, ಬಟ್ ಒಂದು ಏಜ್ ಆದ ನಂತರದಲ್ಲಿ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಲೇಬೇಕಾಗುತ್ತೆ. ಆ್ಯಂಡ್ ಮೈಂಡ್ ಕೂಡ ಒಂದು ರೆಸ್ಟ್ಲೆಸ್ ಆಗಿ ನೀವು ವರ್ಕ್ ಮಾಡೋದ್ರಿಂದ ಪೀಸ್ ಆಫ್ ಮೈಂಡ್ ಹೊರಟೋಗ್ಬಿಡುತ್ತೆ. ಆಮೇಲೆ ನೀವು ರೆಸ್ಟ್ನ ಒಂದು ರಿಚ್ ಆದಮೇಲೆ ಅಥವಾ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಮೇಲೆ ನೀವು ತೊಗೊಳ್ತೀರಾ, ಒಂದು ಆರಾಮಾಗಿರಬೇಕು ಅಂತ ಯೋಚನೆ ಮಾಡ್ತೀರಾ ಅಂದಾಗ ಇದಕ್ಕೆ ನೀವು ಅಡಿಕ್ಟ್ ಆಗಿಬಿಟ್ಟಿರ್ತೀರಾ. ಅಂದರೆ ಕೆಲಸ ಇದಕ್ಕೆ ಅಡಿಕ್ಟ್ ಆಗಿರ್ತಾರೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಕೆಲಸವನ್ನು ಮಾಡಲೇಬೇಕು, ಮನುಷ್ಯ ಬ್ಯುಸಿಯಾಗಿರಲೇಬೇಕು. ಬಟ್ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಹಂತದವರೆಗೆ, ಅಂದರೆ ನಮ್ಮ ಖುಷಿಯನ್ನು ಮೀರಿ ನಮ್ಮ ಕೆಲಸ ಆಗಿರಬಾರ್ದು, ಅಥವಾ ಖುಷಿನೇ ಹೆಚ್ಚಾಗಿ ಕೆಲಸವನ್ನು ಕೆಳಗಡೆ ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಬಾರ್ದು. ಎರಡನ್ನೂ ಕೂಡ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋವಂಥದ್ದಾಗಿರಬೇಕು. ಈ ಕಡೆ ವರ್ಕನ್ನಾಗಿರಲಿ, ನಮ್ಮ ಹ್ಯಾಪಿನೆಸ್ ಆಗಿರಲಿ, ಅಥವಾ ಫ್ಯಾಮಿಲಿಗೆ ಕೊಡೋ ಪ್ರಯಾರಿಟೀಸ್ ಆಗಿರಲಿ, ನಮಗೆ ನಾವು ಕೊಡೋ ಪ್ರಯಾರಿಟೀಸ್ಗಳಾಗಿರಲಿ, ಎಲ್ಲವನ್ನೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಾಗ ಮಾತ್ರ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬೇರೆಯವ್ರನ್ನೂ ಕೂಡ, ಅಂದರೆ ಫ್ಯಾಮಿಲಿಯನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಈ ಥರ ಏನಾದರೂ ಒಂದು ಸಿಚುವೇಶನಲ್ಲಿ ಇದ್ದರೆ ಖಂಡಿತ ಇದರಿಂದ ಹೊರಗಡೆ ಬರಬೇಕು ಅಂತ. ಯಾಕೆಂದರೆ ಈ ಕಾರ್ಡ್ಸ್ಗಳು ಬರ್ತಾ ಇರೋದು ನೋಡಿದರೆ, ಈ ಎನರ್ಜೀಸ್ಗಳು ನನಗೆ ಸಿಗ್ತಾ ಇರೋದು ನೋಡಿದರೆ, ಜಾಸ್ತಿಯಾಗಿ ನೀವು ಇದೇ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ ಅನ್ನೋಂಥದ್ದೇ ತೋರಿಸ್ತಾ ಇದೆ. ಯೂನಿವರ್ಸ್ ನನ್ನ ಮುಖಾಂತರ ನಿಮಗೆ ಒಂದು ವೇಕಪ್ ಕಾಲ್ನ ಕೊಡ್ತಾ ಇರೋಂಥದ್ದು. ದಯವಿಟ್ಟು ಫ್ಯಾಮಿಲಿಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಹೆಲ್ತನ್ನು ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಜಾಸ್ತಿಯಾಗಿ ವರ್ಕ್ ಕಡೆನೇ ಇನ್ವಾಲ್ವ್ ಆಗಿರೋಂಥದ್ದನ್ನ ಮಾಡ್ದಲೇ ನಿಮ್ಮ ಹ್ಯಾಪಿನೆಸ್ ಕಡೆನೂ ಕೂಡ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು ಯೂನಿವರ್ಸಲ್ಲಿ.